ಅಷ್ಟೊಂದೆಲ್ಲ ಮಾಡ್ತಾರೆ, ನಾವು ಇಷ್ಟಾದ್ರೂ ಮಾಡ್ಬೇಕಲ್ವಾ. ಇನ್ನೊಂದೇನೋ ಕೇಳಿದಾರೆ, ಅದನ್ನ ಆದಷ್ಟು ಬೇಗ ಕೊಡಿಸ್ಬೇಕು ಅಂತ ಇದೀನಿ. ಕಣ್ಣು ಮುಚ್ಕೊ ಬಂದ ಶರುಕ್ ಸರ್ಪ್ರೈಸ್ ಕೊಡೋಣ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸಂಡೇ ಆಫ್ಟರ್ನೂನ್ ಇಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಶೂಟ್ ಮಾಡಬೇಕು ಅನ್ನೋ ಯಾವುದೇ ತರ ಪ್ಲಾನ್ ಇರಲಿಲ್ಲ, ಯಾಕಂದ್ರೆ ನಾನು ವೀಕೆಂಡ್ ಅಲ್ಲಿ ನಾರ್ಮಲ್ ಆಗಿ ವಿಡಿಯೋಸ್ ಎಡಿಟಿಂಗ್ ಆಗಿರ್ಲಿ ಅಥವಾ ಶೂಟ್ ಮಾಡೋದೇ ಆಗಿರ್ಲಿ ಏನು ಕೂಡ ಇಟ್ಕೊಳಲ್ಲ. ಬಟ್ ಈಗ ಜಸ್ಟ್ ಮೈಗೇಟ್ ಅಲ್ಲಿ ಒಂದು ಅಪ್ರೂವಲ್ ಬಂತು, ಸೊ ರ್ಯಾಂಡಮ್ ಆಗಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಶರಣ್ ರೀಸೆಂಟ್ ಆಗಿ ನನಗೆ ತುಂಬಾನೇ ಬ್ಯಾಕ್ ಪೇನ್ ಆಗ್ತಿದೆ, ಒಂದು ಕಾಟ್ ತಗೊಬೇಕು ಅಂತ ಕೇಳ್ತಾ ಇದ್ರು. ಯಾಕಂದ್ರೆ ನಾವು ತುಂಬಾ ದಿನ ಆಯ್ತು, ಆಲ್ಮೋಸ್ಟ್ 6.5 years ಆಯ್ತು ನಾವು ಆ ಕಾಟ್ ನ ತಗೊಂಡು. ಸೊ ತುಂಬಾ ಬ್ಯಾಕ್ ಪೇನ್ ಬರ್ತಿದೆ ಅಂತಾನೂ ಕೂಡ ಹೇಳ್ತಾ ಇದ್ರು. ಸೊ ಅವ್ರಿಗೆ ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಆಗಿ ಕೊಡೋಣ ಅಂದ್ಬಿಟ್ಟು ನಾನು ಫ್ಲೋ ಮ್ಯಾಟ್ರೆಸ್ ನ ಬುಕ್ ಮಾಡಿದ್ದೆ. ಸೊ ಇವಾಗ ಅದು ಡೆಲಿವರ್ ಆಗ್ತಿದೆ, ಇನ್ನೇನು ಅಪ್ರೂವ್ ಮಾಡಿದೀನಿ, ಬರ್ಬೇಕಷ್ಟೇನೆ. ಸೊ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ನೋಡೋಣ ಶರಣ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹಾಗೆ ಅವ್ರು ಅಷ್ಟೊಂದೆಲ್ಲ ಮಾಡ್ತಾರೆ, ನಾವು ಇಷ್ಟಾದ್ರೂ ಮಾಡ್ಬೇಕಲ್ವಾ. ಇನ್ನೊಂದೇನೋ ಕೇಳಿದಾರೆ, ಅದನ್ನ ಆದಷ್ಟು ಬೇಗ ಕೊಡಿಸ್ಬೇಕು ಅಂತ ಇದೀನಿ. ಹೋಪ್ಫುಲಿ ಅದನ್ನು ಕೂಡ ಆಗ್ಲಿ ಅಂತ ಅನ್ಕೊಂತೀನಿ. ನಮ್ ಲಿಶಾ ತೀಟೆ ತಿಮ್ಮಿ ಆಗೋಗ್ಬಿಟ್ಟಿದ್ದಾಳೆ. ತೀಟೆ ತಿಮ್ಮಿ ಅಂದ್ರೆ ತೀಟೆ ತಿಮ್ಮಿ, 1 ನಿಮಿಷನೂ ಸುಮ್ಮನೆ ಇರಲ್ಲ. ಲಿಶಾ ರೆಡಿ ಫಾರ್ ಸರ್ಪ್ರೈಸ್? ಯಾ ಸರ್ಪ್ರೈಸ್ ಕೊಡೋಣ ಶರುಗೆ. ಫಸ್ಟ್ ಆಕ್ಟಿವಿಟಿ ಮಾಡೋಣ. ಇವಾಗ ಲಿಶುಗೆ ಆಟ ಆಡೋದೆಲ್ಲ ಬೇಡ, ಆಕ್ಟಿವಿಟಿ ಮಾಡೋಣ. ಯಾಕಂದ್ರೆ ಅವಳದ್ದು ಅದೇನೋ ಸ್ಯಾಂಡ್ ಇಂದೆಲ್ಲ ನಾನು ತಂದಿದ್ನಲ್ಲ, ಸೊ ಅದನ್ನೆಲ್ಲ ಅದ್ರಲ್ಲಿ ಆಟ ಆಡೋಣ ಬಾ ಅಂತ. ನನ್ಗೆ ಏನ್ ಕೆಲ್ಸನೂ ಮಾಡಕ್ ಬಿಡಲ್ಲ, ಬಾ ಆಟ ಆಡೋಣ ಅಂತ ಕರಿತಿರ್ತಾಳೆ. ಸೊ ಈಗ ಶರುಗೆ ಸರ್ಪ್ರೈಸ್ ಕೊಟ್ಟು ಆಮೇಲೆ ನಾವು ಆಕ್ಟಿವಿಟಿ ಮಾಡೋಣ. ಓಕೆ, ಶರುಗ್ ಸರ್ಪ್ರೈಸ್ ಕೊಡೋಣ. ಸೊ ಹೇಳಿದ್ನಲ್ಲ, ಈಗ ಡೆಲಿವರ್ ಆಯ್ತು. ಶರಣ್ ಬರ್ಬೇಕು, ಫ್ರೆಶ್ ಅಪ್ ಆಗೋಕ್ ಹೋಗಿದ್ದಾರೆ. ಅವ್ರು ಬಂದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಏನ್ ಸರ್ಪ್ರೈಸ್ ಐತೆ? ಏನ್ ಗೆಸ್ ಮಾಡ್ಲಿ? ಏನ್ ತರ್ಸಿದ್ಯಾ ನಂಗೆ? ಕಣ್ಣು ಮುಚ್ಕೊಂಡ್ರೆ ಕಲಕ್ ಇದಾಗಲ್ವ ನಾನು? ಏನ್ ತರ್ಸಿದ್ಯಾ? ಆಯ್ತು, ಕಾಣಿಸಲ್ಲ ನಂಗೆ, ನೀನೇ ಕಲ ಬಿಡಲಿ. ಏನಿದು? ಫ್ಲೋ ಮ್ಯಾಟ್ರೆಸ್ ಇದು? ಅದೇ ನಾವು ನೋಡ್ತಿದ್ವಲ್ಲ ಅವತ್ತದ, ನಮ್ಮ ತರ್ಸೋಣ ಅಂತೀವಲ್ಲ. ಇದು ವ್ಯಾಕ್ಯೂಮ್ ಮಾಡಿರ್ತಾರೆ, ಓಪನ್ ಮಾಡ್ಬೇಕು ಫಸ್ಟ್. ಅಂದ್ರೆ ಇದು ಕಿಂಗ್ ಸೈಜ್ ಬೆಡ್ ಇದು? ಹಾ, ಕಿಂಗ್ ಸೈಜ್ ಎಲ್ಲ ನೋಡಿ ತರ್ಸಿದೀನಿ, ನೋಡ್ಬೇಕಲ್ಲಿ. ಇನ್ನು ಶರಣ್ಗಿನ ನಾನು ಮತ್ತು ನನ್ನ ಮಗಳೇ ಫುಲ್ಲು ಎಕ್ಸೈಟ್ ಆಗಿದ್ದು. ಯಾಕೆಂದರೆ ಆ ಬೆಡ್ನ ಎಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಕಳಿಸಿದ್ರು ಅಂದರೆ ನಂಗೆ 1 ನಿಮಿಷ ಡೌಟೇ ಆಗಿಬಿಡ್ತು, ಇದೇನು ನಾನು ತರಿಸಿರೋ ಅಂಥ ಸೈಜ್ ಕರೆಕ್ಟಾ ಇಲ್ವಾ, ಅಥವಾ ಚಿಕ್ಕದೇನಾದರೂ ಕಳಿಸ್ಬಿಟ್ಟಿದ್ದಾರಾ, ಒಂದು ಸಿಂಗಲ್ ಕಾಟಿಗೆ ಆಗೋ ಅಷ್ಟು ಏನಾದರೂ ಕಳಿಸ್ಬಿಟ್ಟಿದ್ದಾರಾ ಅಂತ. ಆಮೇಲೆ ಅದನ್ನು ಫುಲ್ಲಾಗಿ ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು, ಓ ಕರೆಕ್ಟ್ ಸೈಜೇ ಕಳಿಸಿದ್ದಾರೆ ಅಂತ. ಇನ್ನು ನಾವಷ್ಟೇ ಅದನ್ನು ಓಪನ್ ಮಾಡೋದಕ್ಕಾಗಲ್ಲ, ತುಂಬಾ ಹೆವಿ ಇತ್ತು. ಸೊ ಹಾಗಾಗಿ ಶರಣ್ ಅದನ್ನು ಎತ್ತಿಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಇನ್ನು ಶರಣ್ಗೇನಕ್ಕೆ ಈ ನಡುವೆ ಬ್ಯಾಕ್ ಪೇನ್ ಬರ್ತಿದೆ ಅಂದರೆ ಆಲ್ಮೋಸ್ಟ್ ಒಂದು 10 to 11 hours ಅವರು ಸಿಸ್ಟಮ್ ಮುಂದೆನೇ ಕೂತಿರ್ತಾರೆ. ಅದರಲ್ಲೂ ಏನಾದರೂ ಮಂತ್ ಎಂಡ್ ಕೆಲಸ ಇದ್ರಂತೂ ವಿಪರೀತ ಕೆಲಸ ಇರುತ್ತೆ, ಅವ್ರಿಗೊಂದು 5 ನಿಮಿಷನೂ ಕೂಡ ಫ್ರೀನೇ ಇರಲ್ಲ. ಈ ರೀತಿ ಶೆಡ್ಯೂಲ್ ಇದ್ದಾಗ ಒಂದು ಒಳ್ಳೆ ನಿದ್ದೆ ಮಾಡೋದ್ರಿಂದ ಅವ್ರಿಗೂ ಕೂಡ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಬಟ್ ನಾವು ಯೂಸ್ ಮಾಡ್ತಿದ್ದಂಥ ಮ್ಯಾಟ್ರೆಸ್ ಬಂದು ಸ್ಪ್ರಿಂಗ್ ಮ್ಯಾಟ್ರೆಸ್, ಅದು ಸ್ಪ್ರಿಂಗ್ ಎಲ್ಲ ಎದ್ದು ಬಂದುಬಿಟ್ಟಿತ್ತು. ಆಲ್ಮೋಸ್ಟ್ 7 years ಆಗ್ತಾ ಬಂತು ನಾವು ಕೂಡ ಅದನ್ನು ಪರ್ಚೇಸ್ ಮಾಡಿ. ಅದರಲ್ಲೂ ಈ ನಡುವೆ ಲಿಶು ಅದ್ರ ಮೇಲೆ ಜಂಪ್ ಮಾಡಿ ಅದರ ಸ್ಪ್ರಿಂಗ್ ಎಲ್ಲ ಈಚೆನೂ ಕೂಡ ಬಂದಿತ್ತು ಶರಣ್ ಮಲಗೋ ಅಂಥ ಜಾಗದಲ್ಲಿ. ಸೊ ಅವರು ಕೂಡ ಹೇಳ್ತಾ ಇದ್ರು ಈ ಮ್ಯಾಟ್ರೆಸ್ನ ಚೇಂಜ್ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ನಾನು ಶರಣ್ ಇಬ್ರು ಕೂಡ ಈ ಫ್ಲೋ ಮ್ಯಾಟ್ರೆಸ್ ಬಗ್ಗೆ ನೋಡ್ತಾ ಇದ್ರಿ, ಹಾಗೆ ರಿವ್ಯೂನು ಕೂಡ ಚೆನ್ನಾಗಿತ್ತು. ತುಂಬಾ ಇನ್ಫ್ಲೂಯೆನ್ಸರ್ಸು ಕೂಡ ಇದ್ರ ಬಗ್ಗೆ ಒಂದು ಒಳ್ಳೆ ರಿವ್ಯೂನು ಕೂಡ ಕೊಟ್ಟಿದ್ರು. ಸೊ ಹಾಗಾಗಿ ವೈ ನಾಟ್ ಲೆಟ್ಸ್ ಟ್ರೈ ಅಂತ ಇದನ್ನು ತರಿಸಿದ್ದೀನಿ. ಇನ್ನಿವತ್ತು ನಾನು ತರಿಸಿರೋಂಥ ಮ್ಯಾಟ್ರೆಸ್ ಬಂದು ಏಗ್ರೋ ಫ್ಲೋ ಮ್ಯಾಟ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಹಾಗೆ ಇವ್ರ ಹತ್ರ 100 night ರಿಸ್ಕ್ ಫ್ರೀ ಟ್ರಯಲ್ಲು ಕೂಡ ಇದೆ. ಇಫ್ ಇನ್ ಕೇಸ್ ನಾನು ಏನಾದರೂ 99 days ಯೂಸ್ ಮಾಡಿ ನಂಗೆ ಇಷ್ಟ ಆಗಿಲ್ಲ ಅಂದರೆ ಆರಾಮಾಗಿ ರಿಟರ್ನು ಕೂಡ ಮಾಡ್ಬೋದು.
ಹಾಗೆ ಇದಕ್ಕೆ 10 ಇಯರ್ಸ್ ವಾರಂಟಿನೂ ಕೂಡ ಕೊಡ್ತಾರೆ. ಸೂಪರ್ ಅಫೋರ್ಡೆಬಲ್. ಹಾಗೆ ಒಂದೇ ಸರಿ ಪೇ ಮಾಡಿ ತೊಗೊಳೋದಕ್ಕಾಗಲ್ಲ ಅಂದರೆ ನೋ ಕಾಸ್ಟ್ EMI ಕೂಡ ಇದೆ. ನಾವು ಯೂಸ್ ಮಾಡ್ತಿರೋವಂಥ ಕಾಟ್ ಬಂದು ಸ್ವಲ್ಪ ಲಾರ್ಜ್ ಸೈಜ್ ಅಂತಲೇ ಹೇಳ್ಬೋದು. ಕಿಂಗ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ. ಸೊ ನಾನು ಕಳಿಸಿದಂಥ ಮೆಷರ್ಮೆಂಟ್ಗೆ ಪರ್ಫೆಕ್ಟ್ ಆಗಿ ಮ್ಯಾಟ್ರೆಸ್ ಕೂಡ ಕಳಿಸಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಶರಣು ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ, ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಅವರು ಮ್ಯಾಟ್ರೆಸ್ನ ಹಾಕಿದ ತಕ್ಷಣ ಫಸ್ಟ್ ನಾನು ಮಲ್ಗೋವಂಥ ಜಾಗದಲ್ಲಿ ಕಂಫರ್ಟೇಬಲ್ ಆಗಿದೆಯಾ ನೋಡ್ತೀನಿ ಅಂತ ಮಲ್ಕೊಂಡು ಕೂಡ ನೋಡಿದ್ರು. ತುಂಬಾನೇ ಕಂಫರ್ಟೇಬಲ್ ಆಗಿದೆ ಸುಷ್ಮಾ ಅಂತಾನೂ ಕೂಡ ಹೇಳ್ತಾ ಇದ್ರು. ಇನ್ನು ಮಕ್ಳಿರೋಂಥ ಮನೆ ಆದ್ರೆ ಬೆಡ್ ಮೇಲೆ ಕುತ್ಕೊಂಡು ತಿನ್ನೋದೇ ಆಗಿರ್ಲಿ ಅಥವಾ ಜ್ಯೂಸ್ ಕುಡಿಯೋದೇ ಆಗಿರ್ಲಿ ಅಥವಾ ನೀರ್ ಚೆಲ್ಲೋದೇ ಆಗಿರ್ಲಿ ಮಾಡ್ತಾನೆ ಇರ್ತಾರೆ ಅಲ್ವಾ. ಬೇರೆ ಮ್ಯಾಟ್ರೆಸ್ ಅಂದ್ರೆ ಅಯ್ಯೋ ನೆಂದೋಯ್ತಲ್ಲಪ್ಪ, ಅದು ಗಲೀಜಾಯ್ತಲ್ಲಪ್ಪ ಅಂತ ತಲೆ ಕೆಡಿಸ್ಕೊಂತಿದ್ವಿ. ಬಟ್ ಈ ಮ್ಯಾಟ್ರೆಸ್ ಅಲ್ಲಿ ಈ ರೀತಿ ಕವರ್ನ ಆರಾಮಾಗಿ ರಿಮೂವ್ ಮಾಡಿ ಮಿಷಿನ್ ವಾಶ್ ಕೂಡ ಮಾಡ್ಬೋದು. ಹಾಗೆ ಇದರಲ್ಲಿ 3 ಲೇಯರ್ಸ್ ಕೂಡ ಇದೆ. ಫಸ್ಟ್ ಲೇಯರ್ ಬಂದು ಜೆಲ್ ಇನ್ಫ್ಯೂಸ್ ಟೆಂಪರೇಚರ್ ಸೆನ್ಸಿಟಿವ್ ಮೆಮೊರಿ ಫರ್ಮ್ ನ ಯೂಸ್ ಮಾಡಿದ್ದಾರೆ. ಇದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಹಾಗೆ ಟಾಸಿಂಗ್ ಹಾಗೆ ಟರ್ನಿಂಗ್ ಕೂಡ ರೆಡ್ಯೂಸ್ ಮಾಡುತ್ತೆ. ಹಾಗೆ ಸೂಪರ್ ಸಾಫ್ಟ್ ಹಾಗೆ ಕಾಸಿ ಸಿಂಕ್ ಇನ್ ಫೀಲ್ ಕೂಡ ಕೊಡುತ್ತೆ. ಇನ್ನು ಮಿಡಲ್ ಲೇಯರ್ ಬಂದು ಟ್ರಾನ್ಸಿಷನ್ ಫಾರ್ಮ್ ನ ಯೂಸ್ ಮಾಡಿದ್ದಾರೆ. ಇದು ನಮ್ಮ ಸ್ಪೈನಲ್ ನ ಅಲೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇನ್ನು ಲಾಸ್ಟ್ ಲೇಯರ್ ಬಂದು ಬೇಸ್ ಲೇಯರ್ ಆಗಿರುತ್ತೆ. ಇದು ಎಲ್ಲಾ ಮ್ಯಾಟ್ರಿಸ್ಗೂ ಸೇಮ್ ಇರುತ್ತೆ. ಹಾಗೆ ಇದರಿಂದ ಒಂದು ಸಪೋರ್ಟ್ ಹಾಗೆ ಆಕ್ಯುರೇಟ್ ಲೆವೆಲ್ ನ ಕೂಡ ಮೇಂಟೈನ್ ಮಾಡುತ್ತೆ. ಇನ್ನು ಈ ಕವರ್ ಬಂದು ಸೂಪರ್ ಸಾಫ್ಟ್ ಹೈ ಕ್ವಾಲಿಟಿ ಹಾಗೆ ಕಾಶ್ಮೀರ ಫ್ಯಾಬ್ರಿಕ್ ಕವರ್ ಆಗಿರುತ್ತೆ. ಇದನ್ನ ಅಲ್ವೇರಾ ಜೆಲ್ ಇಂದ ಮಾಡಿರ್ತಾರೆ. ಹಾಗೆ ಇದು ಸ್ಕಿನ್ ನ ಕೂಡ ತುಂಬಾ ಹೈಡ್ರೇಟಿಂಗ್ ಆಗೋ ಕೂಡ ಇಡುತ್ತೆ. ಇನ್ನು ನೋಡ್ಬೋದು ಲಿಶು ಬೆಡ್ ಯಾವಾಗ ಹಾಕ್ತಾರೋ ಅಂತ ಕಾಯ್ತಾ ಇದ್ಲು. ಶರಣ್ ಮಲ್ಗಿದ್ರಲ್ಲ, ಹೋಗಿ ಅವಳು ಕೂಡ ಪಕ್ಕದಲ್ಲಿ ಮಲ್ಕೊಂಡು ಅದ್ರ ಮೇಲೆ ಜಂಪ್ ಮಾಡ್ತಾ ಇದ್ಲು. ಆಗ ಶರಣ್ಗೆ ಫೀಲ್ ಆಗ್ತಿದ್ಯಾ ಅಂತ ಕೇಳಿದ್ರೆ ಒಂಚೂರು ಕೂಡ ಫೀಲೇ ಆಗ್ತಿಲ್ಲ ಅವಳು ಜಂಪ್ ಮಾಡೋದು ಅಂದ್ರು. ಸರಿ ನಾನು ನೋಡೋಣ ಇದ್ರಲ್ಲಿ ಏನೋ ಮೋಷನ್ ಐಸೋಲೇಷನ್ ಇದೆ ಅಂತಾನು ಕೂಡ ಹೇಳಿದ್ರಲ್ಲ ಅನ್ಬಿಟ್ಟು ಒಂದು ಗ್ಲಾಸ್ ಅಲ್ಲಿ ನೀರ್ನ ಫಿಲ್ ಮಾಡಿ ಬೆಡ್ ಮೇಲೆ ಇಟ್ಟು ಲಿಶುನ ಜಂಪ್ ಮಾಡು ಅಂತ ಹೇಳಿದೆ. ಒಂಚೂರು ಕೂಡ ನೀರ್ ಚೆಲ್ಲೇ ಇಲ್ಲ. ಇನ್ನು ಈ ಮ್ಯಾಟ್ರೆಸ್ ಸೂಪರ್ ಸಾಫ್ಟ್ ಹಾಗೆ ಪೇನ್ಫುಲ್ ಪ್ರೆಷರ್ ಪಾಯಿಂಟ್ಸ್ ಇದ್ರೆ ಅದನ್ನು ಕೂಡ ಮಿನಿಮೈಸ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಆರಾಮಾಗಿ ಡೀಪ್ ಸ್ಲೀಪ್ನು ಕೂಡ ಮಾಡ್ಬೋದು. ನೀವೇನಾದ್ರೂ ಈ ಪ್ರಾಡಕ್ಟ್ ನ ಬೈ ಮಾಡಬೇಕು ಅಥವಾ ಗಿಫ್ಟ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಲಿಶಾ ಇಷ್ಟ ಆಯ್ತಾ ಮ್ಯಾಟ್ರೆಸ್? ಜಂಪ್ ಮಾಡಕ್ ಚೆನ್ನಾಗಿದ್ಯಾ? ನೀರ್ ಹಾಕು. ನಮ್ಮ ಶರು ಮಲ್ಕೊಂಡಾಗ ನೀನ್ ಜಂಪ್ ಮಾಡಿದ್ರು ಶರಣಿಗೆ ಗೊತ್ತಾಗಲ್ಲ ಅಲ್ವಾ? ಸೊ ನೋಡಿದ್ರಲ್ಲ, ನಮ್ಗಂತೂ ಚೆನ್ನಾಗಿದೆ ಅನ್ನಿಸ್ತು. ಶರಣ್ ನಿಮ್ಗೇನ್ ಅನ್ನಿಸ್ತು? ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಇಷ್ಟ ಆಯ್ತಾ ನಿಮ್ಗೆ? ಸರ್ಪ್ರೈಸ್ ಹೆಂಗಿತ್ತು? ಚೆನ್ನಾಗಿದೆ, ಬಟ್ ಕಂಫರ್ಟಬಲ್ ಆಗಿದೆ. ಓಕೆ, ಹೋಪ್ ಇಷ್ಟ ಆಗಿದೆ ಅಂತ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.